ರಾಜಕೀಯ ಹಾಗೆ ಇಲ್ಲಿ ನಡೀತಿರುವ ಒಳ ರಾಜಕೀಯ ಅಶೋಕ್ ಗೌಡ್ರೆ ನಾವು ಮಾತನಾಡೋಣ ಮುಂದಿನ ಹಂತದಲ್ಲಿ. ಆದರೆ ತಕ್ಷಣಕ್ಕೆ ಬೇಕಿರುವ ಉತ್ತರ ವಿ ವಾಂಟ್ ರಿವೆಂಜ್ ಬಟ್ ವೆನ್. ನಿಮ್ಮನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ BJP ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ, ಆ ಪಕ್ಷದ ವಕ್ತಾರರಾಗಿದ್ದೀರಿ. ಹೀಗಾಗಿ ಜನರ ಪ್ರಶ್ನೆಗೆ ನಿಮ್ಮಿಂದ ಒಂದಷ್ಟು ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ. ಯಾವ ರೀತಿಯ ಪ್ರತೀಕಾರ? ನೋಡಿ, ಒಂದು ಏನಾಗಿದೆ ಅಂತಂದರೆ ನಾವು ನಮ್ಮ ಈ ಕಳೆದ 11 ವರ್ಷಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂತಹ ಯಾವುದೇ ಘಟನೆಗಳಾಗಲಿ, ಅಂದರೆ ಪುಲ್ವಾಮಾ ಅಟ್ಯಾಕ್ ಆಯಿತು, ಅದಕ್ಕಿಂತ ಮುಂಚೆ ಅಟ್ಯಾಕ್ಸ್ ಆದಾಗಲೂ ಸಹ ಭಾರತದ ಸೇನೆ ಒಟ್ಟಾಗಿ ಯಾವ ರೀತಿ ರಿಟ್ಯಾಲಿಯೇಷನ್ ಮಾಡಬೇಕೋ ಅದು ಮಾಡಿತ್ತು. ಅಂದರೆ ಆವತ್ತಿನ ಒಂದು ಯಾವ ರೀತಿ ಕ್ರಮಗಳು ಕೈಗೊಳ್ಳಬೇಕಾಗಿತ್ತು, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಸಪೋರ್ಟ್ನ ಗ್ಯಾದರ್ ಮಾಡಿಕೊಂಡು ನಮ್ಮ ಸರ್ಕಾರ ಅಂದರೆ BJPಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅದನ್ನ ದಾಳಿ ಮಾಡಿತ್ತು. ಈಗ ನಮ್ಮ ಸಪೋರ್ಟ್ ಏನಿದೆ ಇಡೀ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಅದರಿಂದಾಗಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ಈಗ ನಮಗಿರ್ತಕ್ಕಂಥ ಸಪೋರ್ಟು ನಿನ್ನೆ ನಾವು ನೋಡಿದ್ವಿ, ಅಫ್ಘಾನಿಸ್ತಾನು ತಾಲಿಬಾನ್ ಸರ್ಕಾರ ಏನಿದೆ ಅವರೂ ಸಹ ಸಪೋರ್ಟ್ ಮಾಡಿದ್ದಾರೆ. ಅನೇಕ ಗಲ್ಫ್ ಕಂಟ್ರೀಸು ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ತಾವು ಇಡೀ ಪ್ರಪಂಚದಾದ್ಯಂತ ಯಾವುದೇ ದೇಶ ತೆಗೆದುಕೊಳ್ಳಿ, ಇವತ್ತಿನ ನಾನು ಯಾವುದೋ ಒಂದು ನಿನ್ನೆಯಿಂದ ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ವಿ, ಅದರಲ್ಲೂ ಹೇಳ್ತಿದ್ದಾರೆ ವೆರಿ ಕ್ಲಿಯರಾಗಿ, ಇವತ್ತು ಅಮೆರಿಕದಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು ಅಥವಾ ಯುರೋಪ್ನಲ್ಲಿರ್ತಕ್ಕಂಥ ಅನೇಕ ದೇಶಗಳ ಸರ್ಕಾರಗಳಿರ್ಬೋದು, ಇವೆಲ್ಲ ಸಹ ಭಾರತ ಜೊತೆಗೆ ನಿಲ್ತಕ್ಕಂತಹ ಕೆಲಸ ಆಗೇ ಆಗುತ್ತೆ. ಅದರಿಂದಾಗಿ ನಮ್ಮ ರಿಟ್ಯಾಲಿಯೇಷನ್ ಏನಿದೆ, ಯಾವುದೇ ರೀತಿ ಆತಂಕಕ್ಕೆ ಜನ ಒಳಗಾಗದೆ ಖಂಡಿತವಾಗ್ಲೂ ಪಾಕಿಸ್ತಾನ ಇನ್ನೊಂದು ಬಾರಿ ಇಂತಹ ಯಾವುದೇ ಒಂದು ಕೃತ್ಯವನ್ನು ಎಸಗಬೇಕು ಅಂದರೆ, ಯಾರೇ ಮೇಲೆ ಎಸಗಲಿ ಅಂಥ ಕೃತ್ಯವನ್ನು ಎಸಗಬೇಕು ಅಂದರೆ 10 ಸತಿ ಯೋಚನೆ ಮಾಡಬೇಕು. ಅಂತಹ ಒಂದು ರಿಟ್ಯಾಲಿಯೇಷನ್ನ ಕೊಡ್ತಾರೆ. ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರಿಟ್ಯಾಲಿಯೇಷನ್ನು ಖಂಡಿತವಾಗ್ಲೂ ಸಹ ಪಾಕಿಸ್ತಾನಕ್ಕೆ ಎಂತಹ ಒಂದು ಪಾಠ ಆಗುತ್ತೆ ಅಂದರೆ, ಅಲ್ಲಿ ಇರ್ತಕ್ಕಂತಹ ಹಾವುಗಳು ಎಷ್ಟಿದೆ, ವಿಷ ಕಕ್ತಿರ್ತಕ್ಕಂಥ ಹಾವುಗಳು ಎಷ್ಟಿದೆ, ಅದು ಎಲ್ಲದರ ಹಲ್ಲುಗಳೇನಿದೆ, ವಿಷದ ಹಲ್ಲುಗಳೇನಿದೆ ಅದನ್ನೆಲ್ಲ ಮುರಿತಕ್ಕಂಥ ಕೆಲಸ ಆಗುತ್ತೆ. ಬಟ್ ಭಾಷಣ ಚೆನ್ನಾಗಿ ಮಾಡ್ತಾರೆ ಮೋದಿ, ಹಾಗೆ ಮೋದಿ ಪಾರ್ಟಿಯ ಜನ. ಈಗ ಪೆಹಲ್ಗಾಮ್ನಲ್ಲಾದ ಘಟನೆ ನಂತರದಲ್ಲಿ ಸರ್ಜಿಕಲ್ ಸ್ಟ್ರೈಕೋ ಅಥವಾ ಏರ್ ಸ್ಟ್ರೈಕೋ ಈ ರೀತಿಯಾದ ಆಕ್ಷನ್ ಅನ್ನ ಜನ ನಿರೀಕ್ಷೆ ಮಾಡ್ತಿದ್ರು. ಖಾಲಿ ಮನೆಯನ್ನ ಉಡಾಯಿಸಿ ಬಡಾಯಿ ಕೊಚ್ಕೊಳ್ತಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡ್ತಿದ್ದಾರೆ ಜನ. ನಾನು ಯಾಕೆ ಸಾಮಾಜಿಕ ಜಾಲತಾಣದ ಕಾಮೆಂಟ್ಗೂ ಕೂಡ ಮಾನ್ಯತೆ ಕೊಡ್ತಿದ್ದೀನಿ ಅಂದರೆ ಅವರು ಕೂಡ ಭಾರತೀಯರೇ. ಖಂಡಿತವಾಗ್ಲೂ ಏನಂತಂದ್ರೆ ನೋಡಿ, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ್ರನ್ನ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಪಡ್ಕೊಂಡು ನಿಮಗೆ ವಾಪಸ್ ಬರ್ತೀನಿ. ನೋಡಿ, ಈಗ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡ್ತಾನೆ ಇದ್ದೇವೆ. ಒಂದು ರೀತಿ ಜನಕ್ಕೆ ಏನಾಗಿದೆ ಅಂದರೆ ಆಕ್ರೋಶ ಭರಿತವಾಗಿ ಎಲ್ಲರೂ ಮಾತಾಡ್ತಾರೆ, ಅದು ಸಹಜ. ಇವತ್ತು ಭಾರತೀಯರಾಗಿ ಬೆಳಗ್ಗೆ ತಾವು ಮಾತಾಡ್ತಾ ಇದ್ರಿ, ಯಾರೋ ಗುಲ್ಬರ್ಗಾದಲ್ಲಿ ಪಾಕಿಸ್ತಾನದ ಧ್ವಜವನ್ನು ರಸ್ತೆಯಲ್ಲಿ ಹಾಕಿದ್ರು. ಆ ರಸ್ತೆಯಲ್ಲಿ ಧ್ವಜನ ತೆಗೆದುಕೊಳ್ಳಿಕ್ಕೆ ಹೋದಾಗಂತಹ ಯಾರು ಮಹಿಳೆಯರಿದ್ರು, ಆ ಮಹಿಳೆಯರಿಗೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿನೂ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದೆಲ್ಲದಕ್ಕಿಂತ ನನಗೆ ವಿಪರ್ಯಾಸ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನನಗೇನು ಅನಿಸುತ್ತೆ ಅಂದರೆ, ಅವರು ಸಹಜವಾಗಿ ಏನು ಹೇಳಬೇಕೋ ಹೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮಣ್ ಅಂತ ಒಬ್ಬ ವಕ್ತಾರ ಇದ್ದಾನೆ, ಕಾಂಗ್ರೆಸ್ನ ವಕ್ತಾರ. ಆತ ಏನು ಹೇಳ್ತಾನೆ ಅಂದರೆ, ಹೋಗ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕಲ್ಲಿ ಹೋಗ್ಬಿಟ್ಟು 4-5 ಗಿಡ ಮರಗಳನ್ನ ಹೊಡೆದ್ಬಿಟ್ಟು ಬಂದ್ಬಿಟ್ರು, ಅದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತಾರ ಅಂತಾನೆ. ಈತನಿಗೆ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ಅಂತ ಹೇಳಿ ಒಂದಷ್ಟು ಜನ ಹಾಕಿದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಹೇಳಬೇಕು. ಹಾಗೆ ರಾಬರ್ಟ್ ವಾದ್ರಾ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಬೇಕು. ಹಾಗೆಯೇ ಈ ಬಂಡಿ ಸಿದ್ದೇಗೌಡ ಅಂತ ಒಬ್ಬ ಶ್ರೀರಂಗಪಟ್ಟಣದ ಶಾಸಕ ಇದ್ದಾನೆ, ಆತನ ಬಗ್ಗೆನೂ ಸಹ ಕಾಂಗ್ರೆಸ್ನ ನಾಯಕರು ಹೇಳಬೇಕು. ಇದೆಲ್ಲ ಒಂದು ಕಡೆಗೆ. ಆದರೆ ಇವತ್ತು ಶತಸಿದ್ಧವಾಗಿದೆ, ನಮ್ಮ ಬ್ರಿಗೇಡಿಯರ್ ಸಾಹೇಬರು ಹೇಳ್ತಾರೆ, ಯಾವ ರೀತಿ ನಾವು ಅನೇಕ ವಿಚಾರಗಳನ್ನ ರಾಜಕೀಯ ಪಕ್ಷಗಳ ವಕ್ತಾರರಾಗಿ ನಾವು ಆರ್ಮ್ಡ್ ಫೋರ್ಸಸ್ನ ಸ್ಟ್ರಾಟಜಿ ಏನಿದೆ ಇದ್ರ ಬಗ್ಗೆ ಮಾತಾಡಬಾರ್ದು. ಅದರಿಂದಾಗಿ ಅವ್ರಿಗೆ ಬಿಡ್ತೀನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮುಂದೆ ಪಾಕಿಸ್ತಾನ ಅನ್ನತಕ್ಕಂತಹದ್ದು ಇಡೀ ಪ್ರಪಂಚದ ನಕ್ಷೆನಲ್ಲಿ ಕನಸಾಗಬಹುದು ಅಂತಹ ಒಂದು ಉತ್ತರನ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಇದಕ್ಕೆ ಪ್ರತಿಯೊಬ್ಬ ಭಾರತೀಯರು ಸಹ ಇನ್ಕ್ಲೂಡಿಂಗ್ ನನಗೂ ಸೇರಿಸ್ಕೊಂಡು ಕಾಯ್ತಾ ಇದ್ದೀವಿ. ರೈಟ್ ಮೇಜರ್, ನೀವು ಬರೋಕ್ಕೆ ಮುಂಚೆ ಬ್ರಿಗೇಡಿಯರ್, ಇವಾಗ ನೀವು ಬರೋಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟನ್ನು ನಾವು ಗಮನಿಸ್ತಾ ಇದ್ವಿ. ಜಲಸಂಪನ್ಮೂಲ ಸಚಿವರು ಕೊಟ್ಟ ಹೇಳಿಕೆ, ನಾವು ಈ ಸಿಂಧೂ ನದಿ ನೀರಿನ ಹಂಚಿಕೆಯ ವಿಚಾರಕ್ಕೆ ಭಾರತ ಸರ್ಕಾರ ನಿರ್ಧಾರ ತಗೊಂಡಾಗ ತಕ್ಷಣಕ್ಕೆ ಹೆಂಗಪ್ಪ ನೀರನ್ನು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ? ಭಾರತಕ್ಕೂ ಕೂಡ ಅಷ್ಟೆಲ್ಲ ಸಾಮರ್ಥ್ಯ ಇಲ್ಲ. ಇದು ಲೇಟರ್ ಆನ್ ಒಂದು 5, 6, 10 ವರ್ಷದ ನಂತರದಲ್ಲಿ ಪಾಕಿಸ್ತಾನಕ್ಕೆ ಪರಿಣಾಮ ಬೀರಬಹುದು. ಬಟ್ ತಕ್ಷಣಕ್ಕೆ ಪರಿಣಾಮ ಬೀರೋ ರೀತಿಯಲ್ಲಿ ಏನಾದರೂ ನಿರ್ಧಾರ ಕೈಗೊಳ್ಳಬೇಕಿತ್ತು ಅನ್ನೋ ನಿರೀಕ್ಷೆ ಇತ್ತು. ಇದನ್ನೇ ಶುರು ಮಾಡೋದಕ್ಕೆ ಮುಂದೆ ನಮ್ಮ ಸಾರ್ ಅವರು ಹೇಳಿದರು, ಅಂತರ್ಜಾಲದಲ್ಲಿ ಎಷ್ಟೊಂದು ಕೂಗು ಶಬ್ದ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು. ನಾನು ಪಾಕಿಸ್ತಾನ ಕಡೆಯಿಂದ ಏನಾಗ್ತಿದೆ ಅಂತ ನಾನು ಒಂದು ವಿಷಯ ಹೇಳ್ತೀನಿ. ಯಾಕೆಂದರೆ ನಮ್ಮ ಗ್ರೂಪಲ್ಲಿ ಇದು ಬೇಜಾನು ಎಲ್ಲ ಸೈನಿಕರೇ ಇರೋದು, ಶೇರ್ ಮಾಡ್ತಿರ್ತಾರೆ.
ಆಂಗ್ಲ ಭಾಷೆಯಲ್ಲಿದೆ, ಅದನ್ನೇ ನಿಮಗೆ ಕನ್ನಡದಲ್ಲಿ ಅನುವಾದಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದ ಫನ್ನಿಯಸ್ಟ್ ಶಿಟ್ ಇಸ್ ದೆರ್ ಈಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಇಂಡಿಯಾ ಕ್ಯಾನ್ ಥ್ರೆಟನ್ ಅಸ್ ವಿತ್ ದಟ್ ವಿ ಆರ್ ಆಲ್ರೆಡಿ ಸಫರಿಂಗ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ಅವರ್ ಗೌರ್ಮೆಂಟ್. ಓಕೆ, ನಮ್ಮ ಭಾರತ ನಮಗೆ ಎದುರಿಸೋದಕ್ಕೆ ಏನು ಬೇಕಾಗಿದ್ದೇ ಇಲ್ಲ. ಬಿಕಾಸ್ ಆಲ್ರೆಡಿ ನಾವು ನಮ್ಮ ಸರ್ಕಾರನೇ ಅದೆಲ್ಲ ಮಾಡ್ತಿದೆ. ಏನು ಭಾರತ ಮಾಡ್ತಿದೆ, ಪಾನಿ ರೋಕೋಗೆ ವೈಸೆ ನಹಿ ಆತ, ಅಂದರೆ ನೀರು ನಿಲ್ಲಿಸ್ತೀರಾ ಆಲ್ರೆಡಿ ಬರ್ತಾ ಆ ಥರ ಬರ್ತಾ ಇಲ್ಲ. ಮಾರ್ದೋಗೆ ನಮ್ಮ ಸರ್ಕಾರನೇ ಆಲ್ರೆಡಿ ಅದು ಮಾಡ್ತಾ ಇದೆ. ಓಕೆ, ಲಾಹೋರ್ ಲೇಲೋಗೆ ಅಂದರೆ ಲಾಹೋರ್ ತೊಗೊಂಡ್ಬಿಡ್ತೀರಾ, ಲೇಲೋಗೆ ಆಧಾ ಗಂಟೆಗೆ ಬಾದ್ ವಾಪಸ್ ದೇದೋಗೆ, ಅಂದರೆ ಅಷ್ಟು ಪರಿಸ್ಥಿತಿ ಗಂಭೀರವಾಗಿ ಇದೆ ಅಂತ ನಮ್ಮ ಪಾಕಿಸ್ತಾನರು ಹೇಳ್ತಿದ್ದಾರೆ. ಇದರಲ್ಲಿ ಒಂದು ಹಾಸ್ಯಗಾರ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಶತ್ರುಗಳೇ ಇಷ್ಟೊಂದು ಭಾರತದ ಪರವಾಗಿ ಮಾತನಾಡಬೇಕಾದ್ರೆ ನಮ್ಮ ದೇಶದಲ್ಲಿರೋರೆಲ್ಲರೂ ಪಾಕಿಸ್ತಾನ ಪರ ಮಾತನಾಡ್ತಿದ್ದಾರೆ. ಓಕೆ, ಅದಂತ ನಂತರ ಈಗ ನಾವು ಹೇಳೋದಕ್ಕೆ ಹೋದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಜೊತೆ ಅವರ ಸಂಬಂಧ ಸರಿ ಇಲ್ಲ, ಇರಾನ್ ಜೊತೆ ಸಂಬಂಧ ಸರಿ ಇಲ್ಲ. ಈ ದಾಳಿ ಆದಮೇಲೆ ಪಾಕಿಸ್ತಾನ ಬಗ್ಗೆ ಪ್ರತಿಯೊಂದು ದೇಶನೂ ಪಾಕಿಸ್ತಾನ ವಿರುದ್ಧವಾಗಿದೆ. ನೀವು ಕೇಳಿರಬೇಕು ಅಂತ ಅನ್ಸುತ್ತೆ, ಅಂತರ್ಜಾಲದಲ್ಲಿ ನೋಡಿರಬೇಕು ಅನ್ಸುತ್ತೆ. ಪೆಂಟಗನ್ ಅಧಿಕಾರಿ ಒಬ್ಬರು ಜನರಲ್ ಅಸೀಮ್ ಮುನೀರ್, ಏಕೆಂದರೆ ಒಂದು ದಂಡನಾಯಕ, ಒಂದು ದೇಶದ ದಂಡನಾಯಕ ಅಂದರೆ ಅವನಿಗೇನಿರಬೇಕು, ಜಾತಿ ಮತ ಧರ್ಮ ಅನ್ನೋದು ಏನು ಇರಬಾರ್ದು. ತಮ್ಮ ದೇಶದಲ್ಲಿರೋ ಜನರು ಪ್ರತಿಯೊಬ್ಬರು ಸಮಾನವಾಗಿ ನಡ್ಕೋಬೇಕು. ಛತ್ರಪತಿ ಶಿವಾಜಿ, ಶ್ರೀ ಕೃಷ್ಣದೇವರಾಯ, ಅಬ್ಬಕ್ಕ ಚೌತ, ರಾಣಿ ಚೆನ್ನಮ್ಮ ಇವರ ನಾವು ಇದು ಮತ್ತು ಮಹಾರಾಣಾ ಪ್ರತಾಪ್ ಸಿಂಗು, ರಾಣಾ ಸಾಂಗ, ಇವ್ರುಗಳನ್ನೆಲ್ಲ ನಾವು ಉದಾಹರಣೆಗೆ ತಗೋಬೇಕು ಅಂತ ಹೇಳಿದ್ರೆ ಮುಸಲ್ಮಾನರು ಅವ್ರ ಜೊತೆ ಹೋರಾಟ ಮಾಡಿದ್ದಾರೆ. ಇವ್ರಿಗೆ ಈ ಛತ್ರಪತಿ ಶಿವಾಜಿ, ಕೃಷ್ಣದೇವರಾಯ, ರಾಣಾ ಸಾಂಗ, ಮಹಾರಾಣಾ ಪ್ರತಾಪ್ ಸಿಂಗ್ ಅವ್ರಿಗೆ ಆಫ್ಘಾನಿಸ್ತಾನವ್ರು ಬಂದು ಅವ್ರಿಗೆ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದರು. ಗೊತ್ತಾಯ್ತಾ? ಅಂಥ ಒಂದು ವಿಷಯದಲ್ಲಿ ಈ ಮುಸಲ್ಮಾನರು ಹಿಂದೂಗಳು ಅಂತ ಬೇರೆ ಮಾಡಿ ಮಾತಾಡಿರೋ ಒಂದು ದಂಡನಾಯಕನ ಇರೋದಕ್ಕೆ ಹಾಗೆ ಒಂದು ಅವನ ಏನೊಂದು ಅರ್ಹತೆನೂ ಇಲ್ಲ. ನೆನ್ನೆ ನೀವು ಕೂತಿದ್ದ ಜಾಗದಲ್ಲೇ ರಿಟೈರ್ಡ್ ಏರ್ ಮಾರ್ಷಲ್ ಮುರಳಿ ಅವರಿದ್ರು. ನಾವು ಇಷ್ಟು ದಿನಗಳ ಕಾಲ ಪಾಕಿಸ್ತಾನದ ಆರ್ಮಿ ಚೀಫ್ನ ಜನರಲ್ ಅಂತ ಹೇಳೇನೆ ಅವ್ರ ಹೆಸರು ಹೇಳ್ತಾ ಇದ್ವಿ. ಆದ್ರೆ ನಾವು ಐ ವಾಂಟ್ ಟು ಕಾಲ್ ಹಿಮ್ ಹ್ಯಾಸ್ ಮುಲ್ಲಾ ಅಂತ ಹೇಳಿದ್ರು. ಅರೆ ಮುಲ್ಲಾ ಅಲ್ಲ, ಉಗ್ರವಾದ ಅಂತ ಅವ್ರನ್ನ ಹೇಳಬೇಕು. ಘೋಷಣೆ ಪ್ರತಿಯೊಂದು ದೇಶನೂ ಉಗ್ರವಾದನು ಅಂತ ಒಂದು ಕಾರ್ಯಕ್ರಮ ನೋಡ್ತಾ ಇದ್ವಿ. ಅದರಲ್ಲೂ ಹೇಳ್ತಿದ್ದಾರೆ ವೆರಿ ಕ್ಲಿಯರ್ ಆಗಿ, ಇವತ್ತು ಅಮೆರಿಕದಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು ಅಥವಾ ಯುರೋಪ್ನಲ್ಲಿರ್ತಕ್ಕಂಥ ಅನೇಕ ದೇಶಗಳ ಸರ್ಕಾರಗಳಿರ್ಬೋದು, ಇವೆಲ್ಲ ಸಹ ಭಾರತ ಜೊತೆಗೆ ನಿಲ್ತಕ್ಕಂತಹ ಕೆಲಸ ಆಗೇ ಆಗುತ್ತೆ. ಅದರಿಂದಾಗಿ ನಮ್ಮ ರಿಟ್ಯಾಲಿಯೇಷನ್ ಏನಿದೆ, ಯಾವುದೇ ರೀತಿ ಆತಂಕಕ್ಕೆ ಜನ ಒಳಗಾಗದೆ ಖಂಡಿತವಾಗ್ಲೂ ಪಾಕಿಸ್ತಾನ ಇನ್ನೊಂದು ಬಾರಿ ಇಂತಹ ಯಾವುದೇ ಒಂದು ಕೃತ್ಯವನ್ನು ಎಸಗಬೇಕು ಅಂದರೆ, ಯಾರೇ ಮೇಲೆ ಎಸಗಲಿ ಅಂಥ ಕೃತ್ಯವನ್ನು ಎಸಗಬೇಕು ಅಂದರೆ 10 ಸತಿ ಯೋಚನೆ ಮಾಡಬೇಕು. ಅಂತಹ ಒಂದು ರಿಟ್ಯಾಲಿಯೇಷನ್ನ ಕೊಡ್ತಾರೆ. ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರಿಟ್ಯಾಲಿಯೇಷನ್ನು ಖಂಡಿತವಾಗ್ಲೂ ಸಹ ಪಾಕಿಸ್ತಾನಕ್ಕೆ ಎಂತಹ ಒಂದು ಪಾಠ ಆಗುತ್ತೆ ಅಂದರೆ, ಅಲ್ಲಿರ್ತಕ್ಕಂಥ ಹಾವುಗಳು ಎಷ್ಟಿದೆ, ವಿಷ ಕಕ್ತಿರ್ತಕ್ಕಂಥ ಹಾವುಗಳು ಎಷ್ಟಿದೆ, ಅದು ಎಲ್ಲದರ ಹಲ್ಲುಗಳೇನಿದೆ, ವಿಷದ ಹಲ್ಲುಗಳೇನಿದೆ, ಅದನ್ನೆಲ್ಲ ಮುರಿತಕ್ಕಂಥ ಕೆಲಸ ಆಗುತ್ತೆ. ಬಟ್ ಭಾಷಣ ಚೆನ್ನಾಗಿ ಮಾಡ್ತಾರೆ ಮೋದಿ, ಹಾಗೆ ಮೋದಿ ಪಾರ್ಟಿಯ ಜನ. ಈಗ ಪೆಹಲ್ಗಾಮ್ನಲ್ಲಾದ ಘಟನೆ ನಂತರದಲ್ಲಿ ಸರ್ಜಿಕಲ್ ಸ್ಟ್ರೈಕೋ ಅಥವಾ ಏರ್ ಸ್ಟ್ರೈಕೋ ಈ ರೀತಿಯಾದ ಆಕ್ಷನ್ ಅನ್ನ ಜನ ನಿರೀಕ್ಷೆ ಮಾಡ್ತಿದ್ರು. ಖಾಲಿ ಮನೆಯನ್ನ ಉಡಾಯಿಸಿ ಬಡಾಯಿ ಕೊಚ್ಕೊಳ್ತಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡ್ತಿದ್ದಾರೆ ಜನ. ನಾನು ಯಾಕೆ ಸಾಮಾಜಿಕ ಜಾಲತಾಣದ ಕಾಮೆಂಟ್ಗೂ ಕೂಡ ಮಾನ್ಯತೆ ಕೊಡ್ತಿದ್ದೀನಿ ಅಂದರೆ ಅವರು ಕೂಡ ಭಾರತೀಯರೇ. ಖಂಡಿತವಾಗ್ಲೂ